ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಮತ್ತೊಂದು ಅಗ್ನಿ ಅವಘಡ ಸಂಭವಿಸಿದ್ದು ಖಾಸಗಿ ಕಸದ ಡಂಪಿಂಗ್ ಯಾರ್ಡ್ಗೆ ಹೊತ್ತಿ ಉರಿದಿದೆ. ಬೆಂಕಿ ಹೊತ್ಕೊಳ್ತಾ ಇದ್ದಂತೆ ಅಧಿಕಾರಿಗಳು ದೌಡಾಯಿಸಿ ಬೆಂಕಿ ನಂದಿಸೋದಕ್ಕೆ ಹರಸಾಹಸ ಪಟ್ಟಿದ್ದಾರೆ. ತಮಿಳುನಾಡು ಮೂಲದ ಗೋದಾಮು ಮಾಲೀಕ ಕಂದ ಅನ್ನೋರ ಮಗ ಅಶೋಕ್ ತಮಿಳುನಾಡಿನಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದ. ಮಗನ ಸಾವು ಅಂತ ಊರಿಗೆ ಹೋದಾಗ ಇಲ್ಲಿ ಅಗ್ನಿ ಅವಘಡ ಆಗಿದೆ. ಒಂದೆಡೆ ಸಿಲಿಂಡರ್ ಕೊರತೆಯಿಂದ ಜನ ಪರದಾಡ್ತಾ ಇದ್ರೆ ಇತ್ತ ಗ್ಯಾಸ್ ಕಳ್ಳರ ಹಾವಳಿ ಹೆಚ್ಚಾಗ್ತಾ ಇದೆ. ಬೆಂಗಳೂರಿನ ಅನುಗ್ರಹ ಲೇಔಟ್ನ 2ನೇ ಹಂತದಲ್ಲಿ ಈ ಘಟನೆಯಾಗಿದೆ. ಪಕ್ಕಾ ಸ್ಕೆಚ್ ಹಾಕಿ ಹಗಲಲ್ಲೇ ಮನೆಗೆ ನುಗ್ಗಿ ಹೊತ್ತೊಯ್ದಿದ್ದಾರೆ. ಗೇಟ್ ತೆರೆದು ಮನೆಗೆ ನುಗ್ಗಿ ಸಿಲಿಂಡರ್ ಕನೆಕ್ಷನ್ ತೆಗೆದು ಕಿಡಿಗೇಡಿಗಳು ಎತ್ಕೊಂಡು ಹೋಗಿದ್ದಾರೆ. ಜಸ್ವಂತ್ ಅನ್ನೋರ ಮನೆಯಲ್ಲಿ ಸಿಲಿಂಡರ್ ಕಳ್ಳತನ ಆಗಿದ್ದು ಸಿಲಿಂಡರ್ ಕದ್ದು ದುಪ್ಪಟ್ಟು ದರಕ್ಕೆ ಮಾರ್ತಾ ಇದ್ದಾರೆ ಅಂತ ಸ್ಥಳೀಯರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ಸ್ಥಳೀಯ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಅಡುಗೆ ಅನಿಲ ಸೋರಿಕೆಯಿಂದ ಬೆಂಕಿ ತಗುಲಿ ಮನೆಯಲ್ಲಿದ್ದ ಪೀಠೋಪಕರಣ ಧಾನ್ಯಗಳು ಸುಟ್ಟು ಕರಕಲಾಗಿರುವ ಘಟನೆ ಶಿವಮೊಗ್ಗದ ತಳ್ಳಿಕಟ್ಟೆ ಗ್ರಾಮದಲ್ಲಿ ನಡೆದಿದೆ. ರೈತ ಹಾಲಪ್ಪ ಅನ್ನೋರ ಮನೆಯಲ್ಲಿ ಅನಿಲ ಸೋರಿಕೆಯಿಂದ ಬೆಂಕಿ ಹೊತ್ತಿ ಹಾಸಿಗೆ, ಮಂಚ, ಪೀಠೋಪಕರಣ, ಭತ್ತ, ರಾಗಿ ಅಗ್ನಿಗೆ ಆಹುತಿಯಾಗಿದೆ. ಅಗ್ನಿಶಾಮಕ ದಳದ ಸಿಬ್ಬಂದಿ ಸ್ಥಳಕ್ಕಾಗಮಿಸಿ ಬೆಂಕಿಯನ್ನು ನಂದಿಸಿದ್ದಾರೆ. ಬೆಂಗಳೂರು ಮೈಸೂರು ಹೆದ್ದಾರಿಯ ಬಿಡದಿಯಲ್ಲಿ 7,400 ಎಕರೆ ಪ್ರದೇಶದಲ್ಲಿ ಟೌನ್ಶಿಪ್ ಮಾಡೋದಕ್ಕೆ ಸರ್ಕಾರ ನಿರ್ಧರಿಸಿತ್ತು. ಫಲವತ್ತಾದ ಭೂಮಿಯಲ್ಲಿ ಟೌನ್ಶಿಪ್ಗೆ ರೈತರು ತೀವ್ರ ವಿರೋಧವನ್ನು ವ್ಯಕ್ತಪಡಿಸಿದ್ರು. ಕುಮಾರಸ್ವಾಮಿ ಕಾಲದಲ್ಲೇ ನಿರ್ಣಯ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಸಮರ್ಥನೆ ಮಾಡಿದ್ರು. ಇದೀಗ ರಾಜ್ಯ ಸರ್ಕಾರದ ವಿರುದ್ಧ ಕುಮಾರಸ್ವಾಮಿ ಸಿಡಿದೆದ್ದಿದ್ದು ಬಿಡದಿ ಟೌನ್ಶಿಪ್ ಮಾಡಿ ರಿಯಲ್ ಎಸ್ಟೇಟ್ ಮಾಡೋದಕ್ಕೆ ಸರ್ಕಾರ ಹೊರಟಿದೆ. ಬಿಡದಿ ಟೌನ್ಶಿಪ್ ವಿಷಯದಲ್ಲಿ ಸಿದ್ದರಾಮಯ್ಯ ಬ್ರೋಕರ್ ಅಂತ ಕಿಡಿಕಾರಿದ್ದಾರೆ. ಕ್ಯಾಬಿನೆಟ್ನಲ್ಲಿ ಹೇಳೋರು ಕೇಳೋರು ಯಾರೂ ಇಲ್ಲ ಅಂತ ಎಚ್.ಡಿ. ಕುಮಾರಸ್ವಾಮಿ ವಾಗ್ದಾಳಿಯನ್ನು ನಡೆಸಿದರು. ಅಲ್ಲದೆ ಬಿಡದಿ ಟೌನ್ಶಿಪ್ಗಾಗಿ ಸರ್ಕಾರ ರೈತರಿಗೆ ಧಮಕಿ ಹಾಕ್ತಾ ಇದೆ ಅಂತ ಎಚ್.ಡಿ.ಕೆ ಬಾಂಬ್ ಸಿಡಿಸಿದ್ದು, ರೈತರ ಭೂಮಿ ಸ್ವಾಧೀನ ಮಾಡುವ ಮುನ್ನ ರೈತರ ಸಭೆ ಕೂಡ ಕರೆದಿಲ್ಲ. ರೈತರ ಭೂಮಿ ಸ್ವಾಧೀನ ಮಾಡೋದಕ್ಕೆ ಯಾರಪ್ಪನ ಸ್ವತ್ತು ಅಂತ ಎಚ್.ಡಿ. ಕುಮಾರಸ್ವಾಮಿ ಪ್ರಶ್ನಿಸಿದ್ದಾರೆ. ರೈತರ ಒತ್ತಾಯಕ್ಕೆ ಮಣಿದು ಕೊನೆಗೂ ಮಂಡ್ಯ ಜಿಲ್ಲಾಡಳಿತ ಕೆಆರ್ಎಸ್ ಡ್ಯಾಂನಿಂದ ನಾಲೆಗಳಿಗೆ ನೀರು ಬಿಟ್ಟಿದ್ದಾರೆ. ಬೆಳೆ ರಕ್ಷಣೆ ಹಾಗೂ ಕೆರೆ ತುಂಬಿಸುವ ಉದ್ದೇಶದಿಂದ ನೀರು ಬಿಡುಗಡೆ ಮಾಡಲಾಗಿದೆ. ಬಿಸಿಲಿಗೆ ಒಣಗ್ತಾ ಇದ್ದ ಬೆಳೆಗಳ ರಕ್ಷಣೆಗಾಗಿ ನೀರು ಬಿಡುವಂತೆ ಮಂಡ್ಯ ಜಿಲ್ಲೆಯ ರೈತರು ಆಗ್ರಹಿಸಿದರು. ರೈತರ ಮನವಿಯಂತೆ ಕೆಆರ್ಎಸ್ ಡ್ಯಾಂ ವ್ಯಾಪ್ತಿಯ ಎಲ್ಲಾ ನಾಲೆಗಳಿಗೂ ಕೂಡ ಅಧಿಕಾರಿಗಳು ನೀರು ಹರಿಸ್ತಾ ಇದ್ದಾರೆ. ಮತ್ತೊಂದೆಡೆ ಕೆಆರ್ಎಸ್ ನೀರಿನ ಮಟ್ಟ 89.74 ಅಡಿಗೆ ಕುಸಿದಿದ್ದು ಸದ್ಯ ಡ್ಯಾಂನಲ್ಲಿ 15.784 ಟಿಎಂಸಿ ಮಾತ್ರ ನೀರು ಸಂಗ್ರಹ ಇದೆ. ಕುಡಿಯುವ ನೀರಿನ ಸಮಸ್ಯೆ ಎದುರಾಗುವ ಆತಂಕದ ನಡುವೆಯೂ ನಾಲೆಗೆ ನೀರು ಬಿಡುಗಡೆ ಮಾಡಲಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.